ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಜೀವ ಮಾರ್ಗ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಪ್ರಿಯರೇ, ನಾವು ಇಂದು ಭಯ, ಆಂದೋಲನ, ನಿರಾಶೆಯ ಜೀವಿತವನ್ನು ಜೀವಿಸುತ್ತಿದ್ದೇವೆ. ಶಾಂತಿ ಸಮಾಧಾನಗಳನ್ನು ಕಳೆದುಕೊಂಡು ಅಪಾಯಕರವಾದ ದಿನಗಳಲ್ಲಿ ಬದುಕುತ್ತಿದ್ದೇವೆ. ಬೈಬಲ್ನಲ್ಲಿರುವ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಯೇಸು ಪ್ರಭು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಯೇಸುವಿನ ಬಳಿಗೆ ಬಂದು ಯುಗದ ಸಮಾಪ್ತಿಗೆ ಸೂಚನೆ ಏನು ಎಂದು ಕೇಳುತ್ತಾರೆ. ಆಗ ಯೇಸು ಪ್ರಭು ಅವರಿಗೆ ಅಂತ್ಯ ದಿನಗಳಲ್ಲಿಯೂ ಭವಿಷ್ಯತ್ತಿನಲ್ಲಿಯೂ ನಡೆಯುವ ಕೆಲವು ಸೂಚನೆಗಳನ್ನು ತಿಳಿಸಿಕೊಡುತ್ತಾರೆ. ಬನ್ನಿ, ನಮ್ಮ ಪ್ರಭು ಪ್ರವಚನೆಯಾಗಿ ತಿಳಿಸಿದ ಆ ವಾಕ್ಯಗಳ ಕುರಿತಾಗಿ ನಾವು ಧ್ಯಾನ ಮಾಡೋಣ. ಯೇಸು ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರೋ ನೋಡಿಕೊಳ್ಳಿರಿ. ಯಾಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಎಂದು ಎಷ್ಟೋ ಜನರನ್ನು ಮೋಸಗೊಳಿಸುವರು. ಈಗಲೂ ಪ್ರಪಂಚದಲ್ಲಿ ಅನೇಕರು ಕ್ರಿಸ್ತನ ನಾಮ ಧರಿಸಿ ಅಮಾಯಕರನ್ನು ಮರಳು ಮಾಡುತ್ತಿದ್ದಾರಲ್ಲವೇ? ನಾವು ಬಹಳ ಎಚ್ಚರಿಕೆಯಿಂದ ಜೀವಿಸಬೇಕು. ಯೇಸು ಶಿಷ್ಯರಿಗೆ ಯುದ್ಧಗಳನ್ನಾಗುವುದನ್ನು, ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು ಎಂದನು. ಆಗಲೇ ಕೆಲವು ವರ್ಷಗಳಿಂದ ರಷ್ಯಾ ಯುಕ್ರೇನ್ ಮಧ್ಯ ಕೊನೆಗೊಳ್ಳದ ಯುದ್ಧ ನಡೆಯುತ್ತಿದೆ. ಇಸ್ರಾಯೇಲ್, ಗಾಜಾ, ಹಮಾಸ್, ಇರಾನ್ ಹೀಗೆ ಅವರುಗಳ ಮಧ್ಯೆ ಸಹ ಯುದ್ಧಗಳು ನಡೆಯುತ್ತಲೇ ಇದೆ. ಎಷ್ಟೋ ಜನರು ಮರಣಿಸುತ್ತಿದ್ದಾರೆ, ಮನೆ ವಸತಿಗಳನ್ನು ಕಳೆದುಕೊಂಡು ನರಳುತ್ತಿದ್ದಾರೆ. ನಂತರ ಯೇಸು ಪ್ರಭು ಶಿಷ್ಯರಿಗೆ ಹೇಳುತ್ತಾ, ಜನಕ್ಕೆ ವಿರುದ್ಧವಾಗಿ ಜನವು ಏಳುತ್ತಾರೆ, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು ಏಳುವುದು ಎಂದು ಹೇಳಿದರು. ಹೌದು, ಎಲ್ಲಿ ನೋಡಿದರೂ ಜನಕ್ಕೆ ವಿರುದ್ಧವಾಗಿ ಜನವು ಎದ್ದು ದ್ವೇಷ, ಹಗೆತನ, ಸ್ವಾರ್ಥದಿಂದ ಬಡದಾಡಿಕೊಳ್ಳುತ್ತಿದ್ದಾರೆ. ಅಲ್ಲಲ್ಲಿ ಬರಗಾಲವು ಬರುವುದು ಎಂದು ನಮ್ಮ ದೇವರು ಮೊದಲೇ ತಿಳಿಸಿದ್ದಾರೆ. ಆಫ್ರಿಕಾ, ಅಫ್ಘಾನಿಸ್ತಾನ್ ಹೀಗೆ ಅನೇಕ ದೇಶಗಳು ಇಂದು ಬರಗಾಲದಿಂದ ಬಳಲುತ್ತಿವೆ. ಆಹಾರವಿಲ್ಲದೆ, ಕುಡಿಯುವುದಕ್ಕೆ ಒಳ್ಳೆಯ ನೀರಿಲ್ಲದೆ ಅಲೆದಾಡುತ್ತಿದ್ದಾರೆ. ಭೂಕಂಪಗಳು ಆಗುವವು. ಪ್ರಪಂಚದ ಅನೇಕ ದೇಶಗಳಲ್ಲಿ ಭೂಕುಸಿತ, ಸುನಾಮಿ, ಭಯಂಕರವಾದ ಭೂಕಂಪನ, ಸುಳಿಗಾಳಿ, ಅತಿಯಾದ ಮಳೆಯಿಂದ ಜನರು ತತ್ತರಿಸುತ್ತಿದ್ದಾರೆ. ಸಾವಿರಾರು ಜನರು ಈಗಾಗಲೇ ಮರಣಿಸಿದ್ದಾರೆ. ವಿಶ್ವಾಸಿಗಳನ್ನು ನ್ಯಾಯ ವಿಚಾರಣೆಯ ಸಭೆಗಳಿಗೆ ಎಳಕೊಂಡು ಹೋಗುವರು, ಹಿಂಸಿಸುವರು. ಈಗಾಗಲೇ ಅನೇಕರು ಕ್ರೈಸ್ತ ವಿಶ್ವಾಸಿಗಳು ಹತಸಾಕ್ಷರಾಗಿ ಮರಣಿಸಿದ್ದಾರೆ. ಅಧರ್ಮವು ಹೆಚ್ಚಾಗಿರುವುದರಿಂದ ಬಹು ಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು. ಪರಲೋಕ ರಾಜ್ಯದ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು. ಆಗ ಅಂತ್ಯ ಬರುವುದು. ಬನ್ನಿ ವಿಶ್ವಾಸಿಗಳೇ, ಈಗಾಗಲೇ ಅಂತ್ಯ ದಿನಗಳ ಸೂಚನೆಗಳು ಕಾಣಬರುತ್ತಿದೆಯಲ್ಲವೇ? ಜಾಗೃತಿಯಾಗಿ, ಕದಲದೆ, ಸ್ಥಿರಚಿತ್ತರಾಗಿ ದೇವರ ಆಗಮನವನ್ನು ನಿರೀಕ್ಷಿಸೋಣ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವನ್ನು ಹೊಂದಿದ ಯೇಸು ಕ್ರಿಸ್ತನ ಕೃಪೆ ನಿಮ್ಮೊಂದಿಗಿರಲಿ. ಆಮೇನ್, ಆಮೇನ್.